ಬಹಳಷ್ಟು ಕಡೆ ನೋಡ್ತಿರ್ತಾವು 25-30 ವರ್ಷದಿಂದ ಒಂದು ಮೂರ್ತಿ ಕೂಡ ಸಲಹೆ ಅದೇ ಹೇಳ್ತಾರೆ ಪದೇ ಪದೇ ಬಹಳಷ್ಟು ಮಂದಿ. ಶಾಸಕರು ನಮಗೆ ಸಿಗಲ್ಲ. ಆಕ್ಚುಲಿ ನಾವು ಸಿಕ್ತಿರೋದು ನಮ್ ಪುಣ್ಯ. ಸೊ ಅದು ನಾವು ಯಾವಾಗೂ ಅವ್ರಿಗೆ ಉಳಿಸ್ಕೊಳ್ಳೋಣ. ಅವ್ರು ಏನಾಗ್ಬೇಕು, ಒಂದು ಮಂತ್ರಿ ಸ್ಥಾನದಲ್ಲಿ ನೋಡ್ಬೇಕಂತ ನಮಗೆ ಆಸೆ ಇದೆ. ರವಿ ಸಾಗರ್ ಅವರ ಅಭಿಮಾನಿ ಬಳಗದವರ ವತಿಯಿಂದ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ರಕ್ತದಾನ ಶಿಬಿರ ಹಾಗೂ ರ್ಯಾಲಿ ಹುಮ್ನಾಬಾದ್ನ ಪ್ರವಾಸಿ ಮಂದಿರದಿಂದ ಅಂಬೇಡ್ಕರ್ ವೃತ್ತದವರೆಗೂ ನಡೆಯಿತು. ನಂತರ ಸರ್ಕಾರಿ ಆಸ್ಪತ್ರೆಯಲ್ಲಿ ವಿಶೇಷವಾಗಿ ರವಿ ಸಾಗರ್ ಅಭಿಮಾನಿ ಬಳಗದ ವತಿಯಿಂದ ರಕ್ತದಾನ ಶಿಬಿರವನ್ನ ಏರ್ಪಡಿಸಲಾಯಿತು. ಅಲ್ಲಿ ರಕ್ತದಾನ ನೀಡಿದವರಿಗೆ ಶಾಸಕ ಸಿದ್ದು ಪಾಟೀಲ್ ಅವರಿಗೆ ಪ್ರಶಸ್ತಿ ಪತ್ರವನ್ನ ನೀಡಿದರು. ನಂತರ ಜನೌಷಧಿ ಕೇಂದ್ರಕ್ಕೆ ಭೇಟಿ ನೀಡಿ ಬಡವರಿಗೆ ಬೇಕಾಗಿರುವ ಔಷಧಿಗಳಿವೆ ಇಲ್ಲವೋ ಹಾಗೂ ಅವುಗಳ ಬಗ್ಗೆ ಮಾಹಿತಿಯನ್ನ ರೋಗಿಗಳಿಗೆ ತಾವು ನೀಡಬೇಕೆಂದು ತಿಳಿಸಿದರು. ನಂತರ ಅಂಬೇಡ್ಕರ್ ವೃತ್ತಕ್ಕೆ ತೆರಳಿದ ರ್ಯಾಲಿ ಪೂಜೆ ಮತ್ತು ಮಾಲಾರ್ಪಣೆಯನ್ನ ಮಾಡಿ ವೇದಿಕೆ ಕಾರ್ಯಕ್ರಮವನ್ನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಕಲಾವಿದ ಸಮಾಜ ಸೇವಕ ಹಿರೇಮಠ್ ದಂಪತಿಗಳಾದ ಭರವಸೆಯ ಬೆಳಕು ಟ್ರಸ್ಟ್ನ ರೇವಣಸಿದ್ದಯ್ಯ ಸ್ವಾಮಿಯವರಿಗೆ ವಾಹನವನ್ನು ಸಹ ನೀಡಲಾಯಿತು. ನಂತರ ರವಿ ಸಾಗರ್, ನೀವು ನಮ್ಮ ಶಾಸಕರು, ನಮ್ಮ ಕೆಲಸಗಳನ್ನ ಮಾಡಿಕೊಡುತ್ತಿದ್ದೀರಾ, ನಿಮ್ಮ ಜೊತೆ ಸದಾ ನಾವಿರುತ್ತೇವೆ, ನೀವು ನಮ್ಮ ಜೊತೆ ಇರಿ ಎಂದು ಹೇಳಿದರು. ನಂತರ ಶಾಸಕ ಸಿದ್ದು ಪಾಟೀಲ್ ಮಾತನಾಡುತ್ತಾ, ಕೆಲವರು ಒಂದು ಸಣ್ಣ ಕೆಲಸ ಮಾಡಿ 10 ಬಾರಿ ಹೇಳಿಕೊಳ್ಳುತ್ತಾರೆ. ಆದರೆ ಈ ರವಿ ಸಾಗರ್ ಹಲವಾರು ಕಾರ್ಯಗಳನ್ನ ಮಾಡಿಕೊಂಡು ಎಲ್ಲಿ ಕೂಡ ಪ್ರಚಾರ ಗಿಟ್ಟಿಸಿಕೊಂಡಿಲ್ಲ ಎಂದು ಹೇಳಿದರು. ನಂತರ ಬಂದಂತ ಎಲ್ಲರಿಗೂ ಸಹ ರವಿ ಸಾಗರ್ ಅಭಿಮಾನಿ ಬಳಗದ ವತಿಯಿಂದ ಊಟದ ವ್ಯವಸ್ಥೆಯನ್ನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಬಸವರಾಜಾರ್ಯ, ಸಂತೋಷ್ ಪಾಟೀಲ್, ಅನಿಲ್ ಪಸರ್ಗಿ, ಗೌತಮ್ ಚೌಹಾಣ್, ಗಜೇಂದ್ರ ಕಣ್ಕಟ್ಕರ್, ರವಿ ಹೊಸಳ್ಳಿ, ಗೋಪಾಲಕೃಷ್ಣ ಮೋಳೆ ಸೇರಿದಂತೆ ರವಿ ಸಾಗರ್ ಅಭಿಮಾನಿ ಬಳಗದವರು ಮುಂತಾದವರು ಉಪಸ್ಥಿತರಿದ್ದರು. ಅಭಿಮಾನಿ ಬಳಗದಿಂದ ಏನ್ ಮಾಡಿದ್ರ ನೀವೆಲ್ಲರೂ ಸೇರಿ ತುಂಬಾ ಖುಷಿ ವಿಚಾರ. ಸೊ ಸಂತೋಷವಾಗಿದೆ. ಹಾಗಾಗಿ ಅದು ನಮ್ಮ MLA ಸಾಹೇಬರು ಯಾವಾಗಲೂ ಒಳ್ಳೆ ಕೆಲ್ಸಕ್ಕೆ ಜೊತೆಗಿದ್ದೇ ಇದ್ದಾರೆ. ಆರ್ಯಣ್ಣವರು, ಗಜೇಂದ್ರಣ್ಣವರು, ನಮ್ಮ ರವಿ, ಮಧುಕರು ಮತ್ತೆ ಎಲ್ಲ ಸ್ನೇಹಿತರು ಜೊತೆಗೆ ಇದ್ದೇ ಇರ್ತಾರ. ಮುಂದೆ ಇದೇ ತರ ನಾವು ಅನೇಕ ಒಳ್ಳೆ ಕಾರ್ಯಕ್ರಮಗಳು ಮಾಡ್ಕೊಂಡು ಮುಂದೆ ಹೋಗೋಣ. ಎಲ್ಲರೂ ಬೆಂಬಲ ಇರಲಿ. ಸೊ ಹಾಗಾಗಿ ನಾವು ಈ ಕಾರ್ಯಕ್ರಮಗಳು ನಮ್ದು ಹಂಗೆ ಮುಂದುವರ್ತಿರ್ಲಿ. ಬಂದಿದ್ದಕ್ಕೆ ಎಲ್ಲರಿಗೂ ಮತ್ತೊಂದೇ ಮಗದೊಮ್ಮೆ ಧನ್ಯವಾದಗಳು. ಅನ್ನದಾನಕ್ಕಾಗಿ ಒಂದು ಹಣ ತುಂಬಾ ದಿವಸದಿಂದ ಕೇಳ್ತಾ ಇದ್ರು. ಹಣ ಈ ತರ ಸ್ವಲ್ಪ ಗಾಡಿ ಎಲ್ಲೆಲ್ಲಿ ರಿಪೇರಿ ಆಗ್ತಾ ಇದೆ, ಕೆಟ್ಟೋಗ್ತಾ ಇದೆ, ಸ್ವಲ್ಪ ಒಂದು ಸಹಾಯ ಬೇಕು ನಿಮ್ಗೆ ಅಂತ ನಾನು ಅದಕ್ಕೆ ಗುರುಗಳೇ ಇನ್ನೊಂದು ಸ್ವಲ್ಪ ದಿವಸ ವೇಟ್ ಮಾಡಿ ಹೊಸದೇ ನೋಡೋಣ, ನಾವು ಶಾಸಕರು ಮಾಡೋಣ ಅಂತ ಇಲ್ಲ ಇಲ್ಲಿ ಸದ್ಯಕ್ಕೆ ಬೇಕು ಅಂದ್ರು. ಹಾಗಾಗಿ ನಮ್ ಕಡೆಯಿಂದ ಒಂದು ಗುರುಗಳಿಗೆ ಒಂದು ಹೆಲ್ಪ್ ಆಗ್ಲಿ. ಅವ್ರು ಒಂದು ಒಳ್ಳೆ ಕಾರ್ಯ ಮಾಡ್ತಾ ಇದಾರೆ. ಅವ್ರ ಕುಟುಂಬ ಮತ್ತು ಅವ್ರ ಧರ್ಮಪತ್ನಿ ಅವರು, ಅವ್ರ ತಾಯಿ ಮತ್ತು ಅವ್ರ ಟೀಮ್ ಏನಿದೆ, ಗುರುಗಳೇ ನಿಮ್ ಕಾರ್ಯ ಹಿಂಗೆ ಒಳ್ಳೆ ಮುಂದೆ ಹೋಗ್ತಾ ಇರ್ಲಿ. ನಾವೆಲ್ಲರೂ ನಿಮ್ ಜೊತೆಗಿದ್ದೀವಿ, ಶಾಸಕರು ನಿಮ್ ಜೊತೆಗಿದ್ದಾರೆ. ಹಾಗಾಗಿ ಶಾಸಕರು ಇದೊಂದು ಕೀ ಅವ್ರಿಗೆ ಹಸ್ತಾಂತರಿಸಬೇಕು. ಅದೇ ರೀತಿ ಸಂತೋಷ್ ಗೌಡ್ರಿಗೆ ಮತ್ತು ಸಿದ್ದಗೌಡರಿಗೆ ನಾನು ಕೇಳ್ಕೊಂಡೆ, ನೀವು ಕೂಡ ಏನಾದ್ರು ಸ್ವಲ್ಪ ನಿಮ್ ಕಡೆ ಬೇಕಂದಾಗ ಇಮ್ಮಿಡಿಯೇಟ್ಲಿ ಆಗಿ ಸಂತೋಷ್ ಗೌಡ್ರು, ಸಿದ್ದಗೌಡರು ಒಳ್ಳೆ ಕೆಲಸ ನೀವ್ ಯಾವ್ದೇ ತಗೊಂಡ್ ಬನ್ನಿ ನಾ ಹತ್ರ ನಾವು ನಿಮ್ ಜೊತೆಗೆ ಇರ್ತೀವಿ ಅಂತಂದ್ರು. ಇಂಥ ಶಾಸಕರು ನಮಗೆ ಸಿಗಲ್ಲ. ಆಕ್ಚುಲಿ ನಾವು ಸಿಕ್ತಿರೋದು ನಮ್ ಪುಣ್ಯ. ಸೊ ಅದು ನಾವು ಯಾವಾಗೂ ಅವ್ರಿಗೆ ಉಳಿಸ್ಕೊಳ್ಳೋಣ. ಅವ್ರು ಏನಾಗ್ಬೇಕು, ಒಂದು ಮಂತ್ರಿ ಸ್ಥಾನದಲ್ಲಿ ನೋಡ್ಬೇಕಂತ ನಮಗ್ ಆಸೆ ಇದೆ. ಆ ಆಸೆ ಮುಂದಿನ ಇದ್ರಲ್ಲಿ ಹಾಗೆ ಆಗ್ತಾರೆ, ಅದು ಬಿಟ್ಕೊಳ್ಳಿ. ಅವರು ಏನೋ 3-4 ಅಂತಾರ, ಇನ್ನು ಕಂಟಿನ್ಯೂ ಅವರೇ ಇರ್ತಾರೆ, ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಸೊ ಅವ್ರ ಮಂತ್ರಿಯಾಗಿ ಬರ್ಬೇಕು ಇಲ್ಲಿಗೆ, ಅದು ನಮ್ ಆಸೆ ಇದೆ. ಸೊ ಅವ್ರ ಒಳ್ಳೆ ಕಾರ್ಯಗಳು ಹಿಂಗೆ ಮುಂದುವರ್ಸ್ಕೊಳ್ಳೋಗಿ ಸರ್, ನಾವು ನಿಮ್ ಜೊತೆಗೆ ಯಾವಾಗ್ಲೂ ಇದ್ವಿ. ಸೊ ಈ ಒಂದು ಕೀ ನಮ್ ಗುರುಗಳಿಗೆ ಸಂತೋಷ್ ಗೌಡ್ರು, ಸಿದ್ದು ಪಾಟೀಲ್ ಅವರು, ಬಸವರಾಜವರು ರಕ್ತದಾನ ಶಿಬಿರವನ್ನು ಏರ್ಪಡಿಸೋದಕ್ಕಾಗಿ ರವಿ ಸಾಗರ್ ಅಭಿಮಾನಿ ಬಳಗದವರಿಗೆ ಅಭಿನಂದನೆ ಸಲ್ಲಿಸುತ್ತೇವೆ. ಯಾಕಂತಂದ್ರೆ ರವಿ ಸಾಗರ್ ಅವರು ಒಂದು ಬಡ ಜನರಿಗೆ ಹಾಗೂ ಹಿಂದುಳಿದ ವರ್ಗದವರಿಗೆ ಆಶ್ರಯಾಗಿ ಅನೇಕ ಒಳ್ಳೆಯ ಕಾರ್ಯಗಳನ್ನು ಇವತ್ತು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವರ ಮೊನ್ನೆ ಜನ್ಮದಿನ ಇದ್ದಾಗ ಕೂಡ ಅವರ ಮದುವೆ ಗ್ರಾಮದಲ್ಲಿ ಅಲ್ಲಿನ ವಿದ್ಯಾರ್ಥಿ ಇರ್ಬೋದು, ಬೇರೆಯವರಿಗೆ ಓದ್ಬಿಡ್ತಕ್ಕಂತ ಹವ್ಯಾಸ ಇದ್ದವರಿಗೆ ಒಂದು ಲೈಬ್ರರಿ ಕೂಡ ಮಾಡಿಕೊಟ್ಟಿದ್ದಾರೆ. ಗೊತ್ತಾ, ಇವತ್ತು ಮನುಷ್ಯರ ಹತ್ರ ಬಹಳಷ್ಟು ಇರ್ತದ, ಆದ್ರೆ ಆ ಕೊಡುವಂತ ಧೈರ್ಯ ಬೇಕಿ. ಗೊತ್ತಾ, ಇವತ್ತು ಅವ್ನು ನೋಡ್ಬೋದು, ರವಿ ಸಾಗರ್ ಅವರು ಅವ್ರ ಸ್ವಂತ ಒಂದು ಖರ್ಚಿನಿಂದ
ಇವತ್ತು ಮಧುರ ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಒಳ್ಳೆಯಾದಂತ ಮೂರ್ತಿ ಇವತ್ತು ನಾವು ಉದ್ಘಾಟನೆ ಮಾಡಿದೆ ಗೊತ್ತಾ. ಬಹಳಷ್ಟು ಕಡೆ ನೋಡ್ತಿರ್ತಾವು 25-30 ವರ್ಷದಿಂದ ಒಂದು ಮೂರ್ತಿ ಕೂಡ ಅದೇ ಹೇಳ್ತಾರೆ ಪದೇ ಪದೇ ಬಹಳಷ್ಟು ಮಂದಿ ಕೇಳಿರ್ಬೋದು ತಾವು. ಆದ್ರೆ ಕೊಟ್ಟಿದ್ದು ಯಾರಿಗೂ ಕೂಡ ಹೇಳ್ಬಾರ್ದು ಅಂತ ಹಿಂದಕ್ಕಿಂದ ಹೇಳ್ತಾರ. ಅದು ಹೇಳ್ಕೊಂಡ್ಮೇಲೆ ಒಬ್ಬರೊಬ್ಬರಿಗೆ ಹವ್ಯಾಸ ಇರ್ತದ. ಆದ್ರೆ ಒಂದು ಇವತ್ತು ಬೆಂಗಳೂರಿನಲ್ಲಿ ಕಷ್ಟಪಟ್ಟು ದುಡಿದು ಇವತ್ತು ಸಂಪಾದನೆ ಮಾಡ್ತಂತ ವ್ಯಕ್ತಿ ಇವತ್ತು ನನ್ನ ಊರಲ್ಲಿ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಆಗ್ಬೇಕಂತ ಇವತ್ತು ಕನಸೇನು ಕಟ್ಕೊಂಡು ಇವತ್ತಲ್ಲ ಒಳ್ಳೆಯದಂತ ಮೂರ್ತಿ ಈಗ ಸ್ಥಾಪನೆ ಮಾಡಿದ್ದಾರೆ. ಅದರಂತೆ ಇವತ್ತು ನಮ್ಮ ಏನು ರೇವಣಸಿದ್ದಯ್ಯ ಸ್ವಾಮಿಯವರು ದಂಪತಿಗಳು ಕಿಲ್ಬಾ ಬಹಳ ಒಳ್ಳೆ ರೀತಿಯಿಂದ ಅವರು ಕೂಡ ಕಾರ್ಯ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಸೋಷಿಯಲ್ ಇದ್ರಲ್ಲಿ ಇವತ್ತು ಯಾರು ಹಸಿದವರು ಇದ್ದಾರ ಅವರಿಗೆ ತಿನ್ನಕ್ಕೂ ಕೂಡ ಆಗ್ತಾ ಇಲ್ಲ ಅಂತ ವ್ಯಕ್ತಿಗಳಿಗೆ ಇವತ್ತು ತಮ್ಮ ದಂಪತಿಗಳು ಎಲ್ಲೆಲ್ಲಿ ಈ ತರ ಇದ್ದಾರ ಮನೆಯಲ್ಲಿ ತಮ್ಮ ಅಡಿಗೆ ಮಾಡ್ಕೊಂಡು ಆ ಊಟ ಮಾಡ್ಕೊಂಡು ಆ ಬಡ ಜನರಿಗೆ ಆ ಊಟ ಕೊಡ್ತಂತ ಕಾರ್ಯ ಇವತ್ತ ನಮ್ಮ ರೇವಣಸಿದ್ದಯ್ಯ ಸ್ವಾಮಿ ದಂಪತಿಗಳು ಮಾಡ್ತಾ ಇದ್ದಾರೆ. ಇವತ್ತ ಈ ಎಲ್ಲ ಕಾರ್ಯ ನೋಡಿದ್ರೆ ನಾವೆಲ್ಲರೂ ಕೂಡ ಇನ್ನ ಮುಂದೆ ಬರಬೇಕು. ಯಾಕ ಮನುಷ್ಯ ಯಾವಾಗ ಇರ್ತಾನೋ ಯಾವಾಗ ಹೋಗ್ತಾನೋ ಗೊತ್ತಿಲ್ಲ. ಈಗ ತಾಳೆ ನೋಡ್ತಾ ಇದ್ರಿ ಮನುಷ್ಯ ಹಿಂಗನ ಅಂತಂದ್ರ ನಾಳೆಗಿಲ್ಲಿ ಆ ಕಂಬ ಮ್ಯಾಗ ಕ್ಯಾಲೆಂಡರ್ ನೋಡ್ಲತ್ತಿದ್ದೇವ್ ತಾವ್ ನೋಡ್ತಾ ಇದ್ರಿ. ಅದಕ್ಕಾಗಿ ನಾನು ಹೇಳೋದಿಷ್ಟೇ, ನಾವ್ ಇರೋವರೆಗೂ ನಾವ್ ಒಳ್ಳೇದನ್ನ ಮಾಡ್ಬೇಕು ಗೊತ್ತಾ. ಯಾರನ್ನು ಕೆಟ್ಟದ್ ಬಯಸ್ಲಕ್ ಹೋಗ್ಬಾರ್ದು. ಅವಾಗ ಮಾತ್ರ ನಾವ್ ಏನ್ ಹುಟ್ಟಿದಕ್ಕೆ ಸಾರ್ಥಕ ಆಗ್ತದೆ ಇವತ್ತು. ಅದಕ್ಕಾಗಿ ಇವತ್ತೇನು ರವಿಸಾಗರ್ ಅವರು ನಮ್ಮ ರೇವಣಸಿದ್ದಯ್ಯವರು ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾರ. ತಾವ್ ಯಾವಾಗ್ಲೂ ಕೂಡ ಇದೇ ತರ ಮಾಡಿ ನಮ್ಮ ಸಹಕಾರ ಯಾವಾಗ್ಲೂ ಕೂಡ ನಿಮ್ಮಾಗಿ ಇರ್ತದಂತ ಹೇಳಿ ನನ್ನ ಮಾತು ಮುಗಿಸಿ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್ ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ಪಿಯುಸಿ ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ ಎಚ್ಕೆಡಿಇಟಿಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ ಬಿಎಸ್ಸಿ ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ. ಹಾಗೂ ಭೀಮ್ರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ ಬಿಪಿಟಿ ಮತ್ತು ಎಂಪಿಟಿ ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ. ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂಧನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 9019078988.